ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾನುವಾರ ಬೆಂಗಳೂರಲ್ಲಿ ಹಳದಿ ಮೆಟ್ರೋ ಲೈನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಹಾಗೆಯೇ 3ನೇ ಹಂತದ ಮೆಟ್ರೋ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿದೆ. ವಂದೇ ಭಾರತ್ ರೈಲುಗಳಿಗೂ ಪ್ರಧಾನಿ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಪ್ರಧಾನಿ ಮೋದಿ ಸ್ವತಃ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು, ಮಕ್ಕಳ ಜೊತೆ ಮಾತಾಡಿದ್ರು, ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆ ಸಮಾರಂಭದಲ್ಲಿ ಭಾಗಿನೂ ಆಗಿದ್ರು. ನ್ಯೂಸ್ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾಗಳು ಆ ಸುದ್ದಿಯನ್ನು ಬಿತ್ತರಿಸಿದ್ವು. ನೀವು ಕೂಡ ನೋಡಿರ್ತೀರಿ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇದೆಯಲ್ಲ, ಅದು ಹಲವಾರು ಅದ್ಭುತಗಳನ್ನು ಸಾಧಿಸುವ ಕಡೆಗೆ ದೊಡ್ಡ ಹೆಜ್ಜೆಯನ್ನಿಡ್ತಾ ಇದೆ. ಅತಿ ಉದ್ದದ ರೈಲ್ವೆ ನೆಟ್ವರ್ಕ್ ಅಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಎಲೆಕ್ಟ್ರಿಫಿಕೇಶನ್ ಅಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅತಿ ಉದ್ದದ ಗೂಡ್ಸ್ ರೈಲನ್ನು ಓಡಿಸೋದ್ರ ಮೂಲಕ ಇಡೀ ಜಗತ್ತನ್ನ ಅಚ್ಚರಿಗೀಡು ಮಾಡ್ತಾ ಇದೆ. ಇಷ್ಟಾದ್ರೂ ಭಾರತ ಉದ್ದದ ರೈಲಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಭಾರತ ನಿರ್ಮಾಣ ಮಾಡಿರುವ ರೈಲಿನ ಉದ್ದ ಎಷ್ಟು? ಅದರಲ್ಲಿ ಎಷ್ಟು ಎಂಜಿನ್ಗಳನ್ನು ಜೋಡಿಸಲಾಗಿದೆ? ಏನದರ ವಿಶೇಷ? ಇದಕ್ಕಿಂತ ಉದ್ದದ ರೈಲುಗಳು ಬೇರೆ ಎಲ್ಲಾದರೂ ಇವೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಮೊದಲಿಗೆ ಬೆಂಗಳೂರಿನ ಹಳದಿ ಮಾರ್ಗದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ಭಾರತೀಯ ರೈಲ್ವೆಯ ಸಾಧನೆಯ ವಿಷಯಕ್ಕೆ ಬರ್ತೀನಿ. ಈ ಹಳದಿ ಮೆಟ್ರೋ ರೈಲಿಗೆ ಆಗಸ್ಟ್ 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಈ ಮೆಟ್ರೋ ಓಡಾಟದಿಂದ RV ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಪ್ರಯಾಣ ಇನ್ನು ಮುಂದೆ ಸುಲಭ ಆಗಬಹುದು. 19.15 ಕಿಲೋಮೀಟರ್ಗಳಷ್ಟು ಉದ್ದದ ಈ ರೈಲು ಮಾರ್ಗ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಅತ್ತಿಬೆಲೆ ಕಡೆ ಹೋಗುವವರಿಗೆ ಹಾಗೂ ಸಿಲ್ಕ್ ಬೋರ್ಡ್ನಿಂದ ಬನಶಂಕರಿ ಕಡೆ ಬರುವವರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಸದ್ಯಕ್ಕೆ ಈ ಮಾರ್ಗದಲ್ಲಿ 3 ರೈಲುಗಳ ಸಂಚಾರ ಇರುತ್ತೆ. 25 ನಿಮಿಷಗಳಿಗೆ ಒಂದರಂತೆ ರೈಲುಗಳು ಓಡಾಡುತ್ತವೆ. ಇನ್ನು ಈ ಹಳದಿ ಮಾರ್ಗ ಹಸಿರು, ಪಿಂಕ್ ಹಾಗೂ ನೀಲಿ ಮಾರ್ಗಗಳನ್ನು ಸಂಪರ್ಕಿಸುತ್ತೆ. RV ರಸ್ತೆಯಲ್ಲಿ ಹಸಿರು ಲೈನನ್ನು ಜಯದೇವ ನಿಲ್ದಾಣದ ಬಳಿ ಗುಲಾಬಿ ಬಣ್ಣದ ಮಾರ್ಗವನ್ನು, ಹಾಗೆ ಸಿಲ್ಕ್ ಬೋರ್ಡ್ ಅಲ್ಲಿ ನೀಲಿ ಮಾರ್ಗವನ್ನು ಇದು ಸಂಪರ್ಕಿಸುತ್ತೆ. ಹೀಗಾಗಿ ತುಮಕೂರು ರಸ್ತೆಯಿಂದ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಾಗೂ ಬೆಂಗಳೂರಿನ ಮಧ್ಯಭಾಗದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವವರು ಈ ಮಾರ್ಗದ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಾರ್ಗದ ಉದ್ಘಾಟನೆಯೊಂದಿಗೆ ಬೆಂಗಳೂರಿನ ಮೆಟ್ರೋ ಜಾಲ ಇನ್ನಷ್ಟು ವಿಸ್ತರಣೆಗೊಂಡಂತಾಗಿದೆ. ಹೀಗೆ 17 ವರ್ಷಗಳ ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಹಾಗೂ ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೆಟ್ರೋಗೆ ಚಾಲನೆ ಕೊಡಲಾಯಿತು. ಈಗ ಅದು ಬಹುದೊಡ್ಡ ಸಂಚಾರಿ ಜಾಲವಾಗಿ ಬದಲಾಗ್ತಾ ಇದೆ. ಇನ್ನು ನಾವೀಗ ಭಾರತೀಯ ರೈಲ್ವೆಯ ದಾಖಲೆಯ ವಿಷಯಕ್ಕೆ ಬರೋದಾದ್ರೆ, ಗೆಳೆಯರೆ, ಭಾರತ ಸರಕು ಸಾಗಣೆ ರೈಲಿನ ವಿಷಯದಲ್ಲಿ ವಿಶ್ವ ದಾಖಲೆಯನ್ನು ಬರೀತಾ ಇದೆ. ಇಷ್ಟು ದಿನ ಜಗತ್ತಿನ ಅತಿ ಉದ್ದದ ಸರಕು ಸಾಗಾಣಿಕೆ ರೈಲುಗಳು ಅಂದರೆ ಆಸ್ಟ್ರೇಲಿಯಾದ ಕಡೆಗೋ, ಮಾರಿಟೇನಿಯಾದ ಕಡೆಗೋ, ಕೆನಡಾ, ಅಮೆರಿಕ, ರಷ್ಯಾಗಳ ಕಡೆಗೋ ನೋಡಬೇಕಿತ್ತು. ಆದರೆ ಈಗ ಇಡೀ ಜಗತ್ತು ಈ ವಿಷಯದಲ್ಲಿ ಭಾರತದ ಕಡೆ ನೋಡೋ ಹಾಗಾಗ್ತಾ ಇದೆ. ಅದಕ್ಕೆ ಕಾರಣ ಭಾರತ ಪರಿಚಯಿಸಿರುವ ರುದ್ರಾಸ್ತ್ರ. ಇಲ್ಲಿ ರುದ್ರಾಸ್ತ್ರ ಅನ್ನೋ ಹೆಸರು ಕೇಳ್ತಿದ್ದಂತೆ ಇದು ಯಾವುದೋ ಮಿಸೈಲು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಭಾರತೀಯ ರೈಲ್ವೆ ತನ್ನ ಶಕ್ತಿಶಾಲಿ ರೈಲಿಗಿಟ್ಟಿರುವ ಹೆಸರು. ಇನ್ನು ಈ ರುದ್ರಾಸ್ತ್ರದ ವಿಶೇಷತೆಗಳನ್ನು ನಾವು ನೋಡೋದಾದರೆ, ಇದು 4.5 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಅಂದರೆ ಈ ರೈಲಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪಬೇಕು ಅಂದರೆ 4.5 ಕಿಲೋಮೀಟರ್ಗಳಷ್ಟು ನಡಿಬೇಕಾಗತ್ತೆ. ಹಾಗೆಯೇ ಈ ರೈಲಲ್ಲಿ ಒಟ್ಟು 354 ವ್ಯಾಗನ್ಗಳನ್ನು ಅಳವಡಿಸಲಾಗಿರುತ್ತೆ. ಇನ್ನು ಇಷ್ಟೊಂದು ಪ್ರಮಾಣದ ಗೂಡ್ಸನ್ನು ಎಳಿಬೇಕು ಅಂದರೆ ಅದಕ್ಕೆ ಪವರ್ಫುಲ್ ಎಂಜಿನ್ ಬೇಕಾಗುತ್ತೆ. ಒಂದು ಎಂಜಿನ್ನಿಂದ ಇಷ್ಟೆಲ್ಲ ವ್ಯಾಗನ್ಗಳನ್ನು ಎಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾರತೀಯ ರೈಲ್ವೆ ಇಲ್ಲಿ ಒಟ್ಟು 7 ಇಂಜಿನ್ಗಳನ್ನು ಈ ರೈಲಿಗೆ ಅಳವಡಿಸಿದೆ. ಆ ಮೂಲಕ ರೈಲಿನ ಶಕ್ತಿಯನ್ನು ಹೆಚ್ಚು ಮಾಡಿ 354 ವ್ಯಾಗನ್ನುಗಳಲ್ಲಿ ಕೂಡ ಸರಕು ತುಂಬಿಸಿ ಅದನ್ನು ಎಳೆಯೋದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಈ ರೈಲಿಗೆ ಕೊಡಲಾಗಿದೆ. ಈಗಾಗಲೇ ಈ ರೈಲಿನ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿದೆ. ಉತ್ತರ ಪ್ರದೇಶದ ಗಂಜ್ ಕ್ವಾಜಾ ಸ್ಟೇಷನ್ನಿಂದ ಶುರುವಾದ ರೈಲಿನ ಪ್ರಯಾಣ ಜಾರ್ಖಂಡ್ನ ಗರ್ವಾ ಸ್ಟೇಷನ್ವರೆಗೆ ಬಂದಿದೆ. ಇಲ್ಲಿ ಈ 2 ಸ್ಟೇಷನ್ಗಳ ನಡುವೆ ಒಟ್ಟು 200 ಕಿಲೋಮೀಟರ್ಗಳಷ್ಟು ದೂರ ಇದ್ದು ಇದನ್ನು ಕ್ರಮಿಸೋದಕ್ಕೆ ರೈಲಿಗೆ 5 ಗಂಟೆಗಳ ಅವಧಿ ಹಿಡಿದಿದೆ. ಅಂದರೆ ಜಗತ್ತಿನ ಅತಿ ಉದ್ದದ ರೈಲು ಪ್ರತಿ ಗಂಟೆಗೆ 40 ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಿದೆ. ಸದ್ಯಕ್ಕೆ ಈ ರೈಲನ್ನು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರಲ್ಲಿ ಪರೀಕ್ಷೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ಹಳಿಗಳಿಗೆ ಕೂಡ ಇದನ್ನು ವಿಸ್ತರಿಸುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇಲ್ಲಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಹಾಗೂ ಸಾಮಾನ್ಯ ಹಳಿಗಳ ನಡುವೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸಾಮಾನ್ಯ ರೈಲ್ವೆ ಹಳಿಗಳಲ್ಲಿ ಗೂಡ್ಸ್ ರೈಲುಗಳು ವೇಗವಾಗಿ ಚಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ಟ್ರ್ಯಾಕ್ಗಳ ಮೇಲೆ ಪ್ಯಾಸೆಂಜರ್ ಟ್ರೈನ್ಗಳು ಹೆಚ್ಚು ಓಡಾಡ್ತಾ ಇರ್ತವೆ. ಅದರಲ್ಲೂ ಎಕ್ಸ್ಪ್ರೆಸ್ ರೈಲುಗಳು ಬಂದಾಗ ಪ್ಯಾಸೆಂಜರ್ ರೈಲುಗಳು ಹಾಗೂ ಗೂಡ್ಸ್ ರೈಲುಗಳು
ಈ ಎಕ್ಸ್ಪ್ರೆಸ್ ರೈಲುಗಳಿಗೆ ದಾರಿಯನ್ನು ಬಿಟ್ಟುಕೊಡಬೇಕಾಗತ್ತೆ. ಹೀಗಾಗಿ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕು. ಆದರೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅನ್ನೋದು ಹಾಗಲ್ಲ. ಅದನ್ನು ಗೂಡ್ಸ್ ರೈಲಿಗೆ ಅಂತಲೇ ನಿರ್ಮಾಣ ಮಾಡಿರ್ತಾರೆ. ಹಾಗೆಯೇ ಆ ಹಳಿಗಳಿಗೆ ಹೆಚ್ಚು ತೂಕವನ್ನು ತಡೆಯುವ ಸಾಮರ್ಥ್ಯ ಕೂಡ ಇರುತ್ತೆ. ದೇಶದಲ್ಲಿ ಈಸ್ಟ್ ಹಾಗೂ ವೆಸ್ಟ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಗಳಿವೆ. ಈಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಪಂಜಾಬ್ನ ಲುಧಿಯಾನಾದಲ್ಲಿ ಶುರುವಾಗಿ ಪಶ್ಚಿಮ ಬಂಗಾಳದ ಡಂಕುಣಿಯಲ್ಲಿ ಕೊನೆಗೊಳ್ಳುತ್ತೆ. ಇದರ ಒಟ್ಟು ಉದ್ದ 1337 ಕಿಲೋಮೀಟರ್. ಈ ಹಾದಿಯಲ್ಲೇ ಈಗ ಮೊದಲ ರುದ್ರಾಸ್ತ್ರವನ್ನು ಪರೀಕ್ಷೆ ಮಾಡಿದ್ದಾರೆ. ಇನ್ನು ವೆಸ್ಟ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಸದ್ಯಕ್ಕೆ ಒಂದಷ್ಟು ಕಡೆಗಳಲ್ಲಿ ಮಾತ್ರ ಆಪರೇಟ್ ಆಗ್ತಾ ಇದೆ. ಇದು ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ನಿಂದ ಶುರುವಾಗಿ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ಕೊನೆಗೊಳ್ಳುತ್ತೆ. ಇದರ ಒಟ್ಟು ಉದ್ದ 1504 ಕಿಲೋಮೀಟರ್. ಹಾಗೆಯೇ ಇನ್ನೂ 3 ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಗಳಿಗೆ ಒಪ್ಪಿಗೆಯನ್ನು ಕೊಡಲಾಗಿದೆ. ಅದರಲ್ಲಿ ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ಹಾಗೂ ಈಸ್ಟ್ ಕೋಸ್ಟ್ ಕಾರಿಡಾರ್ಗಳಿವೆ. ಈಸ್ಟ್ ವೆಸ್ಟ್ ಕಾರಿಡಾರ್ 2000 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು ಇದು ಪಶ್ಚಿಮ ಬಂಗಾಳದ ಡಂಕುಣಿಯಲ್ಲಿ ಶುರುವಾಗಿ ಮಹಾರಾಷ್ಟ್ರದ ಭೂಸಾವಾಲಲ್ಲಿ ಕೊನೆಯಾಗುತ್ತೆ. ಇನ್ನು ಹಾಗೆಯೇ ನಾರ್ತ್ ಸೌತ್ ಅನ್ನೋದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಶುರುವಾಗಿ ಮಧ್ಯಪ್ರದೇಶದ ಇಟಾಸಿಯಲ್ಲಿ ಕೊನೆಯಾಗುತ್ತೆ. ಇನ್ನು ಈಸ್ಟ್ ಕೋಸ್ಟ್ ಅನ್ನೋದು ಕರಗಪುರದಿಂದ ಪ್ರಾರಂಭಗೊಂಡು ವಿಜಯವಾಡದವರೆಗೆ ಬರುತ್ತೆ. ಇದರ ಜೊತೆ ಗೋವಾದ ಮಜಗಾಮ್ನಿಂದ ಶುರುವಾಗಿ ಹುಬ್ಬಳ್ಳಿ ಮುಖಾಂತರ ಚೆನ್ನೈ ತಲುಪುವ ಸದರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಪ್ರಪೋಸಲ್ ಕೂಡ ಇದೆ. ಸೊ ಈ ಮಾರ್ಗಗಳಲ್ಲಿ ಗೂಡ್ಸ್ ರೈಲಿಗೆ ರಾಜಮರ್ಯಾದೆ ಇರುತ್ತೆ. ಅತಿ ಶೀಘ್ರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕು ಸರಂಜಾಮುಗಳನ್ನು ತಲುಪಿಸುವ ನಿಟ್ಟಲ್ಲಿ ಈ ಡೆಡಿಕೇಟೆಡ್ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗಿದೆ. ಈಗ ರುದ್ರಾಸ್ತ್ರ ಅನ್ನೋ ಜಗತ್ತಿನ ಅತಿ ಉದ್ದದ ರೈಲಿನ ಪರೀಕ್ಷೆ ನಡೆದಿರೋದು ಇದೇ ಡೆಡಿಕೇಟೆಡ್ ಕಾರಿಡಾರ್ ಅಲ್ಲಿ. ಇನ್ನು ಈ ರುದ್ರಾಸ್ತ್ರ ಅನ್ನೋದು ಭಾರತೀಯ ರೈಲ್ವೆಯ ಸರಕು ಸಾಗಾಣಿಕೆ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಅನ್ನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಕಡಿಮೆ ಸಿಬ್ಬಂದಿಯನ್ನು ಬಳಸಿಕೊಂಡು ಈ ರೈಲನ್ನು ಆಪರೇಟ್ ಮಾಡಬಹುದು. ಹಾಗೆಯೇ ಇದರಲ್ಲಿ ಹೆಚ್ಚು ಪ್ರಮಾಣದ ಸರಕನ್ನು ಶೀಘ್ರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಸಾಧ್ಯ ಆಗೋದ್ರಿಂದ ರೈಲ್ವೆ ಇಲಾಖೆಗೆ ಕೂಡ ಇದು ಆರ್ಥಿಕವಾಗಿ ಲಾಭವನ್ನು ತಂದುಕೊಡುತ್ತೆ. ಜೊತೆಗೆ ಈ ರೈಲಿಗೆ ಅಗತ್ಯವಾಗಿ ಬೇಕಾಗಿರುವ ಟೆಕ್ನಿಕಲ್ ಸಪೋರ್ಟನ್ನು ಈಸ್ಟ್ ಸೆಂಟ್ರಲ್ ಡಿವಿಷನ್ನ DDU ಡಿವಿಷನ್ ಕೊಟ್ಟಿದೆ. ಇಲ್ಲಿ ರೈಲಿನ ರಿಪೇರಿ ಮತ್ತು ಟೆಕ್ನಿಕಲ್ ಸಪೋರ್ಟನ್ನು ಇದು ನೋಡ್ಕೊಳ್ತಾ ಇದೆ. ಸೊ ರುದ್ರಾಸ್ತ್ರ ಅನ್ನೋದು ಇನ್ನು ಮುಂದೆ ಭಾರತೀಯ ರೈಲ್ವೆಯ ಹೆಗ್ಗುರುತಾಗಿ ಕಾಣುತ್ತೆ. ಗೆಳೆಯರೆ, ವಿಶ್ವದ ಅತಿದೊಡ್ಡ ರೈಲ್ವೆ ನೆಟ್ವರ್ಕ್ಗಳನ್ನು ಹೊಂದಿರುವ ದೇಶಗಳ ಸಾಲಲ್ಲಿ ಭಾರತ ಕೂಡ ನಿಲ್ಲುತ್ತೆ. ಸದ್ಯಕ್ಕೆ ರೈಲ್ವೆ ಹಳಿಗಳ ಉದ್ದವನ್ನು ಗಮನಿಸಿ ನಾವು ಹೇಳೋದಾದರೆ ಭಾರತ ಜಗತ್ತಿನ 4ನೇ ಅತಿದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರುವ ದೇಶ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಒಂದೇ ಸಂಸ್ಥೆಯ ಆಡಳಿತದಲ್ಲಿರುವ ಅತಿ ಉದ್ದದ ರೈಲ್ವೆ ಮಾರ್ಗ ಅಂತ ನೋಡಿದಾಗ ಭಾರತ ಜಾಗತಿಕವಾಗಿ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ ಪ್ರತಿದಿನ 23 ಮಿಲಿಯನ್ ಅಂದರೆ 2.3 ಕೋಟಿಯಷ್ಟು ಮಂದಿ ಪ್ರಯಾಣ ಮಾಡ್ತಾರೆ. ಇದು ನ್ಯೂಜಿಲ್ಯಾಂಡ್ ಹಾಗೂ ಆಸ್ಟ್ರೇಲಿಯಾಗಳ ಜನಸಂಖ್ಯೆಗಿಂತಲೂ ಹೆಚ್ಚು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗೆಯೇ 1.4 ಮಿಲಿಯನ್ ನೌಕರರನ್ನು ಹೊಂದಿರುವ ಭಾರತೀಯ ರೈಲ್ವೆ ಜಗತ್ತಿನ ಅತಿದೊಡ್ಡ ಉದ್ಯೋಗದಾತರ ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. 1853ರಲ್ಲಿ ಮುಂಬೈ ಹಾಗೂ ಥಾಣೆ ನಡುವೆ ಮೊದಲ ಪ್ಯಾಸೆಂಜರ್ ಟ್ರೈನ್ ಶುರುವಾಯಿತು. ಆ ಬಳಿಕ ಇಲ್ಲಿವರೆಗೆ ಭಾರತೀಯ ರೈಲ್ವೆ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಇನ್ನು ಭಾರತೀಯ ರೈಲ್ವೆಯ ವಿಶೇಷಗಳ ಪೈಕಿ ನಾವು ಕರ್ನಾಟಕವನ್ನು ಗಮನಿಸಿದರೆ ನಮ್ಮ ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಜಂಕ್ಷನ್ ಜಗತ್ತಲ್ಲೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಗುರುತಿಸಿಕೊಳ್ಳುತ್ತೆ. ಇದು 1507 ಮೀಟರ್ಗಳಷ್ಟು ಉದ್ದ ಇದೆ. ಇನ್ನು 2ನೇ ಅತಿ ಉದ್ದದ ಪ್ಲಾಟ್ಫಾರ್ಮ್ ಗೋರಖ್ಪುರದಲ್ಲಿದೆ. ಅದು 1366 ಮೀಟರ್ಗಳಷ್ಟು ಉದ್ದ ಇದೆ. ಹಾಗೆಯೇ ಭಾರತೀಯ ರೈಲ್ವೆಯ ಗತಿಮಾನ್ ಎಕ್ಸ್ಪ್ರೆಸ್ ಹಾಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಮೆಟ್ಟುಪಾಳ್ಯಂ ಊಟಿ ಪ್ಯಾಸೆಂಜರ್ ಟ್ರೈನ್ ವೇಗ ಗಂಟೆಗೆ ಕೇವಲ 10 ಕಿಲೋಮೀಟರ್ ಮಾತ್ರ. ಇನ್ನು ಕನ್ಯಾಕುಮಾರಿಯಿಂದ ದಿಬ್ರುಗಢಕ್ಕೆ ಹೋಗುವ ವಿವೇಕ್ ಎಕ್ಸ್ಪ್ರೆಸ್ ಭಾರತೀಯ ರೈಲ್ವೆಯಲ್ಲಿ ಅತಿ ದೂರ ಕ್ರಮಿಸುವ ರೈಲು ಅನ್ನಿಸ್ಕೊಳ್ಳುತ್ತೆ. ಇದು 4154 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುತ್ತೆ. ಅಲ್ಲದೆ ಭಾರತದ ದಕ್ಷಿಣ ಭಾಗವನ್ನು ಪೂರ್ವದ ರಾಜ್ಯಗಳ ಜೊತೆಗೆ ಇದು ಬೆಸೆಯುತ್ತೆ. ಹಾಗೆಯೇ ನಾಗಪುರದಿಂದ ಅಜ್ನಿ ನಿಲ್ದಾಣದವರೆಗಿನ ರೈಲು ಮಾರ್ಗ ಭಾರತದ ಅತಿ ಚಿಕ್ಕದಾದ ರೈಲು ಮಾರ್ಗ ಅಂತ ಗುರುತಿಸಿಕೊಂಡಿದೆ. ಇದು ಕೇವಲ 3 ಕಿಲೋಮೀಟರ್ಗಳ ದೂರ ಮಾತ್ರ ಇದೆ. ಹಾಗೆಯೇ ನಾಗಪುರದಲ್ಲಿನ ಡೈಮಂಡ್ ಕ್ರಾಸಿಂಗ್ ಜಗತ್ತಲ್ಲೇ ವಿಶೇಷ ಅನ್ನಿಸ್ಕೊಳ್ತಾ ಇದ್ದು 4 ದಿಕ್ಕುಗಳಿಂದಲೂ ಇಲ್ಲಿ ರೈಲುಗಳು ಕ್ರಾಸಿಂಗ್ ಆಗುತ್ತವೆ. ಹೀಗೆ ಸಾಕಷ್ಟು ವಿಶೇಷಗಳನ್ನು ಒಳಗೊಂಡಿರುವ ಭಾರತೀಯ ರೈಲ್ವೆಗೆ ಇನ್ನು ಕೆಲವೇ ದಿನಗಳಲ್ಲಿ ಬುಲೆಟ್ ಟ್ರೈನ್ನ ಆಗಮನ ಕೂಡ ಆಗುತ್ತೆ. ಈಗಾಗಲೇ ಗುಜರಾತ್ನ ಅಹಮದಾಬಾದ್ ಮತ್ತು ಮುಂಬೈ ನಡುವಿನ ಬುಲೆಟ್ ಟ್ರೈನ್ ಯೋಜನೆಯ ಕಾರ್ಯ ಪ್ರಗತಿಯಲ್ಲಿದ್ದು 2026ರ ಕೊನೆಯ ಹೊತ್ತಿಗೆ ಬುಲೆಟ್ ಟ್ರೈನ್ ಭಾರತದ ಹಳಿಗಳ ಮೇಲೆ ಸದ್ದು ಮಾಡುವ ಸಾಧ್ಯತೆ ಇರುತ್ತೆ.
ಇದೆಲ್ಲದರ ಜೊತೆಗೆ ಈಗ ರುದ್ರಾಸ್ತ್ರ ದಾಖಲೆಯ ಉದ್ದದ ರೈಲು ಅನ್ನಿಸ್ಕೊಳ್ತಾ ಇದೆ. ಇನ್ನು ಜಗತ್ತಿನ ಅತಿ ಉದ್ದದ ರೈಲುಗಳ ಬಗ್ಗೆ ನಾವು ನೋಡೋದಾದರೆ 3 ಕಿಲೋಮೀಟರ್ ಉದ್ದದ ಸಾಕಷ್ಟು ರೈಲುಗಳು ಈಗಾಗಲೇ ಸಾಕಷ್ಟು ದೇಶಗಳಲ್ಲಿ ಓಡಾಡ್ತಾ ಇವೆ. ಅದರಲ್ಲೂ ಮ್ಯಾರಿಟೇನಿಯಾ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಇವು ಸಾಮಾನ್ಯವಾಗಿ ಕಾಣಸಿಗುತ್ತವೆ. ಅಲ್ಲಿನ ಗಣಿಗಳಿಂದ ಹೆಚ್ಚು ಪ್ರಮಾಣದ ಅದಿರನ್ನು ತೆಗೆದು ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗೋದಕ್ಕೆ ಈ ರೈಲುಗಳನ್ನು ಬಳಸ್ತಾ ಇದ್ದಾರೆ. ಆಸ್ಟ್ರೇಲಿಯಾದ BHP ಹಾಗೂ ಲೈಟ್ ಕ್ರೀಕ್ ಅನ್ನೋ ರೈಲುಗಳು, ಬ್ರೆಜಿಲ್ನ ಕರಾಜಸ್ ರೈಲ್ವೆ, ಮಾರಿಟೇನಿಯಾ ರೈಲ್ವೆ, ಸೌತ್ ಆಫ್ರಿಕಾದ ಸಿಸನ್ ಹಾಗೂ ಸಲ್ಡಾನ್ ರೈಲ್ವೆ, ಚೈನಾದ ಡಟೋಂಗ್ ಕಿನ್ಹುಂಡೋ ರೈಲ್ವೆಗಳು ಅತಿ ಉದ್ದದ ರೈಲುಗಳನ್ನು ಹೊಂದಿದ್ವು. ಈಗ ಅವೆಲ್ಲವನ್ನು ಮೀರಿ ರುದ್ರಾಸ್ತ್ರ ಜಗತ್ತಿನ ಅತಿ ಉದ್ದದ ರೈಲು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಹಾಗಂತ ಇದೇ ಅತಿ ಉದ್ದದ ರೈಲು ಅನ್ನೋ ವಿಶ್ವ ದಾಖಲೆ ಬರೆಯೋದಕ್ಕೆ ರುದ್ರಾಸ್ತ್ರಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕಾರಣ ಆಸ್ಟ್ರೇಲಿಯಾ. ಗೆಳೆಯರೆ, ಹಿಂದೊಮ್ಮೆ ಆಸ್ಟ್ರೇಲಿಯಾದ BHP ಕಂಪನಿ 7.3 ಕಿಲೋಮೀಟರ್ಗಳಷ್ಟು ಉದ್ದದ ರೈಲನ್ನು ನಿರ್ಮಾಣ ಮಾಡಿ ವಿಶ್ವ ದಾಖಲೆಯನ್ನು ಬರೆದಿದೆ. ಆ ರೈಲಲ್ಲಿ 683 ವ್ಯಾಗನ್ಗಳನ್ನು ಬಳಸಲಾಗಿತ್ತು. ಆ ನಂತರ ಆ ರೈಲನ್ನು ಅವರು ಬಳಸೋದಕ್ಕೆ ಹೋಗಲಿಲ್ಲ. ಆದರೆ ವಿಶ್ವ ದಾಖಲೆಯನ್ನು ಆ ರೈಲು ಬರದ ಕಾರಣದಿಂದ ಈಗ ಭಾರತದ ಈ ರುದ್ರಾಸ್ತ್ರ ಜಗತ್ತಲ್ಲಿ ಚಾಲನೆಯಲ್ಲಿರುವ ಅತಿ ಉದ್ದದ ರೈಲು ಅನ್ನಿಸ್ಕೊಳ್ಳುತ್ತೆ ಹೊರತು ಜಗತ್ತಿನ ಮೊದಲ ಅತಿ ಉದ್ದದ ರೈಲು ಅನ್ನೋ ದಾಖಲೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಾಖಲೆ ಆಸ್ಟ್ರೇಲಿಯಾದ ಕೈಲೇ ಇರುತ್ತೆ. ಇದು ಗೆಳೆಯರೆ ಭಾರತೀಯ ರೈಲ್ವೆಯ ರುದ್ರಾಸ್ತ್ರ ಪ್ರಾಜೆಕ್ಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.